ನಿಖಿಲ್ ಕುಮಾರಸ್ವಾಮಿ ಸೋಲಿನ ಬಳಿಕ ಈಗ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದೆ ಜೆಡಿಎಸ್. ಒಂದ್ ಕಡೆ ಪುತ್ರನ ಸೋಲಿನಿಂದ ದಳಪತಿಗಳಿಗೆ ತಲೆನೋವು ಶುರುವಾಗಿದ್ರೆ ಮತ್ತೊಂದು ಕಡೆ ಮುಖಂಡರು ಕಾರ್ಯಕರ್ತರನ್ನ ಉಳಿಸಿಕೊಳ್ಳುವ ಸವಾಲು. ನೋಡಿ, ಚನ್ನಪಟ್ಟಣದ ಸೋಲು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬಹಳ ಆಘಾತಕ್ಕೀಡು ಮಾಡಿಕೊಟ್ಟಿದೆ. ಒಂದ್ ಕಡೆ ಪುತ್ರನ ಸೋಲು, ದಳಪತಿಗಳಿಗೆ ತಲೆನೋವು, ಮತ್ತೊಂದು ಕಡೆ ಮುಖಂಡರು ಕಾರ್ಯಕರ್ತರನ್ನ ಉಳಿಸಿಕೊಳ್ಳುವಂತಹ ಸವಾಲು. ಇದೆಲ್ಲದರ ಮಧ್ಯೆ ಹೊಸ ಚರ್ಚೆ ಹುಟ್ಟು ಹಾಕಿರೋದು ಸಿಪಿ ಯೋಗೇಶ್ವರ್ ಅವರ ಹೇಳಿಕೆ. ನಿಖಿಲ್ ಸೋಲಿನ ಬಳಿಕ ಬಡವಾಗ್ತಾ ಇದೆಯಾ ಜೆಡಿಎಸ್ ಪಕ್ಷ? ಈ ಕುರಿತಂತೆ ದಳಪತಿಗಳಿಗೆ ತಲೆನೋವು, ಟೆನ್ಷನ್ನು ಶುರುವಾಗ್ಬಿಟ್ಟಿದೆ, ಹೆಚ್ಚಾಗಿದೆ. 25-50 ದಳಪತಿಗಳಿಗೆ ಢವಢವ ಶುರುವಾಗಿರೋದು. ಒಂದ್ ಕಡೆ ಪುತ್ರನ ಸೋಲಿನಿಂದ ದಳಪತಿಗಳಿಗೆ ತಲೆನೋವು. ಅದೆಲ್ಲದರ ನಡುವೆ ನನಗೇನಾದ್ರೂ ಅವಕಾಶ ಕೊಟ್ರೆ 18 ಶಾಸಕರ ಜೆಡಿಎಸ್ ಶಾಸಕರ ಆಪರೇಷನ್ ಮಾತನಾಡಿದ್ರು ನಿನ್ನೆ ಸಿಪಿ ಯೋಗೇಶ್ವರ್ ಅವರು. ಇದೆಲ್ಲದರ ಜೊತೆಗೆ ಜಿಟಿ ದೇವೇಗೌಡ ಕೂಡ ಸಾಕಷ್ಟು ಅಸಮಾಧಾನ. ಅದರ ಜೊತೆಗೆ ನಿನ್ನೆ ಸಿಎಂ ಇಬ್ರಾಹಿಂ ಅವರು ಜಿಟಿ ದೇವೇಗೌಡರನ್ನ ಭೇಟಿ ಮಾಡಿರೋದು ಎಲ್ಲವೂ ಬಹಳ ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಆನಂದ, ಬೈ ಎಲೆಕ್ಷನ್ ಸೋಲು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಮಟ್ಟದ ಆಘಾತ. ಅದರ ಜೊತೆಗೆ ಕುಮಾರಸ್ವಾಮಿ ಅವರಿಗೂ ಕೂಡ ಒಂದು ಕಡೆ ಪುತ್ರನನ್ನ ರಾಜಕೀಯವಾಗಿ ಬೆಳೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೆಲ್ಲದರ ನಡುವೆ ಇಲ್ಲಿ ಜೆಡಿಎಸ್ ಪಕ್ಷ ಉಳಿಯುತ್ತಾ ಅನ್ನೋದೇ ಈಗ ದೊಡ್ಡ ಮಟ್ಟದ ಪ್ರಶ್ನೆಯಾಗಿದೆ. ಯಾಕಂದ್ರೆ ನಿನ್ನೆ ಸಿಪಿ ಯೋಗೇಶ್ವರ್ ಅವರ ಮಾತು, ಅದರ ಜೊತೆಗೆ ಜಿಟಿ ದೇವೇಗೌಡರ ಬಹಿರಂಗವಾದಂತಹ ಅಸಮಾಧಾನ, ಇದ್ರಲ್ಲಿ ಏನಾಗ್ತಾ ಇದೆ ಅಂತ ಜೆಡಿಎಸ್ ಅಲ್ಲಿ ಯಾವ ರೀತಿ ತಳಮಳ ಶುರುವಾಗ್ತಾ ಇದೆ ಕುಮಾರಸ್ವಾಮಿ ಅವರಿಗೆ? ಪೂರ್ಣಿಮಾ, ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿನಿಂದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಕಂಗಾಲಾಗಿದ್ದಾರೆ. ಈ ಮಧ್ಯೆ ಸಿಪಿ ಯೋಗೇಶ್ವರ್ ಅವರು ನನಗೆ ಅವಕಾಶ ಕೊಟ್ಟರೆ 18 ಶಾಸಕರನ್ನು ನಾನು ಕಾಂಗ್ರೆಸ್ಗೆ ಕರೆ ತರ್ತೀನಿ ಅನ್ನೋ ಒಂದು ವಿಚಾರವನ್ನು, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ತೀವ್ರವಾದಂಥ ಒಂದು ಸಂಚಲನವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ JDSನಲ್ಲಿ ಬಹಳಷ್ಟು ನಾಯಕರು ಅಸಮಾಧಾನವನ್ನು ಹೊಂದಿರತಕ್ಕಂಥದ್ದು. ಒಂದು ಕಡೆ ದೇವೇಗೌಡರು ಮತ್ತು HD ಕುಮಾರಸ್ವಾಮಿ ಅವರು ಕೇವಲ ಅವರು ಕುಟುಂಬಕ್ಕಷ್ಟೇ ಪಾಲಿಟಿಕ್ಸನ್ನು ಮಾಡ್ತಾರೆ, ಜೊತೆಗೆ ಬೇರೆ ಒಂದು ಶಾಸಕರನ್ನು ಪಕ್ಷದಲ್ಲಿ ಬೆಳೆಯೋದಕ್ಕೆ ಬಿಡೋದಿಲ್ಲ, ಅವರಿಗೆ ಸೂಕ್ತವಾದಂಥ ಒಂದು ಸ್ಥಾನಮಾನಗಳನ್ನು ಕೊಡೋದಿಲ್ಲ, ಎಲ್ಲವೂ ಕೂಡ ಅವರ ಕುಟುಂಬಸ್ಥರಿಗೆ ಕೊಡ್ತಾರೆ ಅನ್ನೋ ಒಂದು ಅಸಮಾಧಾನ ಅವರಲ್ಲಿ ಇರ್ತಕ್ಕಂಥದ್ದು. ಅಂಥ ಒಂದು ಅಸಮಾಧಾನಿತ ಶಾಸಕರಿಗೆ ಕೈ ಹಾಕೋದಕ್ಕೆ ಈಗ ಸಿಪಿ ಯೋಗೇಶ್ವರ್ ಅವರು ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಸಿಪಿ ಯೋಗೇಶ್ವರ್ ಅವರು ಕೂಡ ಆಪರೇಷನ್ ಕಮಲ ಮಾಡಿ ಹಿಂದೆ ಬಹಳಷ್ಟು ಒಂದು ಹೆಸರು ವಾಸಿಯಾಗಿರ್ತಕ್ಕಂಥವ್ರು ಈ ರೀತಿ ಆಪರೇಷನ್ ಮಾಡೋದ್ರಲ್ಲಿ. ಹಾಗಾಗಿ ಅವರ ಒಂದು ಹೇಳಿಕೆ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಬಹಳಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಒಂದು ಕಡೆ ನಿಖಿಲ್ ಸೋಲು, ಈಗ ಕೆಲವು ಶಾಸಕರು ಕೈ ಬಿಟ್ಟು ಹೋಗ್ತಾರೇನೋ ಅನ್ನೋ ಒಂದು ಆತಂಕ ಈಗ ದಳಪತಿಗಳಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಜಿಟಿ ದೇವೇಗೌಡ, ಶರಣಗೌಡ, ಕುಂದುಕೂರು ಸೇರಿದಂತೆ ಬಹಳಷ್ಟು ನಾಯಕರು ಪಕ್ಷದಿಂದ ಒಂದು ಹೆಜ್ಜೆಯನ್ನು ಹೊರಗಿಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ಅವರು ಕಾಂಗ್ರೆಸ್ಗಳ ಸೇರ್ಪಡೆ ಆಗ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇದೆ. ಈ ಮಧ್ಯೆ ಸಿಎಂ ಇಬ್ರಾಹಿಂ ಅವರು ಕೂಡ ಜಿಟಿ ದೇವೇಗೌಡರನ್ನ ನಿನ್ನೆ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಈ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ವಿರುದ್ಧವಾಗಿ ಒಂದು ತೃತೀಯ ರಂಗ ರಚನೆ ಮಾಡತಕ್ಕಂಥ ಒಂದು ಆಲೋಚನೆಯೂ ಕೂಡ ಸಿಎಂ ಇಬ್ರಾಹಿಂ ಅವರು ಇಟ್ಕೊಂಡು ಕೆಲವು ರೈತ ಸಂಘಟನೆಗಳನ್ನು ಹಾಗೆ ಪ್ರಾದೇಶಿಕ ಪಕ್ಷಗಳನ್ನು ಒಗ್ಗೂಡಿಸಿ ಒಂದು ತೃತೀಯ ರಂಗ ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಕೈ ಹಾಕಿದ್ದಾರೆ. ಹಾಗಾಗಿ ಜಿಟಿ ದೇವೇಗೌಡರನ್ನು ಕೂಡ ತಮ್ಮತ್ತ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನು ಸಿಎಂ ಇಬ್ರಾಹಿಂ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ಕೆಲವು ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಸಿಪಿ ಯೋಗೇಶ್ವರ್ ಅವರು ಕೈ ಹಾಕ್ತಿರ್ತಕ್ಕಂಥದ್ದು. ಈ ವಿಚಾರಗಳಿಂದ ಸರ್ವೇ ಸಾಮಾನ್ಯವಾಗಿ ಕುಮಾರಸ್ವಾಮಿ ಅವರಿಗೆ ಬಹಳಷ್ಟು ಒಂದು ಟೆನ್ಷನ್ ಕೂಡ ಶುರುವಾಗಿರ್ತಕ್ಕಂಥದ್ದು. ಒಂದು ರೀತಿ ಸವಾಲಿನ ಒಂದು ಕೆಲಸನೂ ಕೂಡ ಈಗ JDSನ ಪ್ರಮುಖರಿಗೆ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ನಿಖಿಲ್ ಸೋಲಿನಿಂದ ಆಘಾತದ ಮೇಲೆ ಆಘಾತ JDSನ ನಾಯಕರಿಗೆ ಎದುರಾಗ್ತಾ ಇದೆ ಅಂತ ಹೇಳ್ಬೋದು. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.